ಕಮಲಿ ಇಲ್ವಾ? ಇಲ್ಲ ಸರ್, ಕಮಲಿಗೆ ಕಾಲು ಏಟಾಗೈತೆ, ಅದಕ್ಕೆ ನಾನು ಬಂದು ಬಾಗಿಲು ತೆಗ್ದೆ. ಇಫ್ ಯು ಡೋಂಟ್ ಮೈಂಡ್ ನಾನೇ ಒಳಗೆ ಬರ್ಬೋದಾ? ಕಮಲಿ ಅವರು ಏನಾಯ್ತಮ್ಮ ಕಾಲ್ಗೆ? ಅದು ಸರ್ ಬಿದ್ದುಬಿಟ್ಟೆ. ಹುಷಾರಾಗಿರೋದಲ್ವೇನಮ್ಮ? ಬನ್ನಿ ಸರ್, ಕುಂತ್ಕೊಳ್ಳಿ. ಅಯ್ಯೋ ಸರ್, ಕ್ಷಮಿಸ್ಬಿಡಿ, ರೂಮ್ನಾಗ ಚೇರ್ ಏನೂ ಇಲ್ಲ. ನೀನು ಯಾಕೆ ಸಮಯ ಕೇಳ್ತೀಯ ಕಮಲಿ? ಸಾರ್ ಅರ್ಥ ಮಾಡ್ಕೋತಾರ ಬಿಡು. ಪರವಾಗಿಲ್ಲಮ್ಮ, ತಪ್ಪು ನಂದೆ. ಹೇಳ್ದೆ ಕೇಳ್ದೆ ದಿಢೀರಂತ ಬಂದ್ಬಿಟ್ಟೆ. ಅಯ್ಯೋ ಇಲ್ಲ ಸರ್, ಪರವಾಗಿಲ್ಲ. ದಿಢೀರಂತ ಏನೇನೋ ಆಗೋಯ್ತಂತೆ. ನೀವು ಬಂದಿದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ ಬಿಡಿ ಸರ್. ನಿಂಗೆ ಸರ್ ಕಾಪಿ ಟೀ ಏನಾದ್ರು ಕುಡಿತೀರಾ? ಕಮಲಿ ಅವರು ಶ್ರೀಮಂತರಲ್ವಾ, ಎಲ್ಲ ಕುಡ್ಕೊಂಡೇ ಬಂದಿರ್ತಾರೆ. ನಿಂಗೆ ಪರವಾಗಿಲ್ಲಮ್ಮ, ನನಗೇನು ಬೇಡ. ಇಲ್ಲ ಸರ್, ಇರಿ, ನಾನೇ ಹೋಗಿ ತಗೊಂಬತ್ತೀನಿ. ಬೇಡಮ್ಮ. ಸುಮ್ಕಿ ರವಿ, ಕಾಲು ಏಟ್ ಮಾಡ್ಕೊಂಡು ನೀನು ಹೋಗ್ತತ್ಯಾ? ನಾನೇ ಹೋಯ್ತೀನಿ. ಕ್ಷಮಿಸಿ ಸರ್, ನಿಂಗೆ ಹಂಗೆಯ ಅನ್ಸಿದ್ನ ಪಟ್ಟಕ್ಕಂತ ಮಾತಾಡ್ಬಿಡ್ತಾಳೆ, ಆದರೆ ಮನ್ಸಾಗೇನು ಮಡಿಕೊಳ್ಳೋಕ್ಕಿಲ್ಲ. ನೀವೇನು ಬೇಸರ ಮಾಡ್ಕೋಬೇಡಿ ಸರ್. ಅಯ್ಯೋ ಇಲ್ಲಮ್ಮ, ಹಾಗೆಲ್ಲ ಏನೂ ಇಲ್ಲ, ಪರವಾಗಿಲ್ಲ. ಹೇಳಿ ಸರ್, ನೀವು ಬಂದಿದ್ದೀಸ್ಯಾ? ಅದೇ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಯಾವುದ್ರ ಬಗ್ಗೆ ಸರ್? ನಿನ್ನ ಬಗ್ಗೆ, ರಿಷಿ ಬಗ್ಗೆ, ಇನ್ಫ್ಯಾಕ್ಟ್ ರಿಷಿ ಲೈಫ್ ಬಗ್ಗೆ, ನಮ್ಮ ಮನೆ ಒಳತಿನ ಬಗ್ಗೆ. ನಂಗೆ ಅರ್ಥ ಆಯ್ತಿಲ್ಲ ಸರ್. ಕಮಲಿ, ನಾನು ನಿನ್ನ ಮುಂದೆ ಒಂದು ಬೇಡಿಕೆ ಇಡೋದಕ್ಕೆ ಬಂದಿದ್ದೀನಮ್ಮ. ಬೇಡಿಕೆನಾ? ಸರ್, ದೊಡ್ಡ ದೊಡ್ಡ ಮಾತೆಲ್ಲ ಆಡಬೇಡಿ. ಅದೇನು ಕೇಳಬೇಕೋ ಕೇಳಿ ಸರ್. ದಯವಿಟ್ಟು ನನ್ನ ಮಗನ ನನಗೆ ಕೊಟ್ಬಿಡಮ್ಮ. ಕಮಲಿ ಅವ್ರು ಫೋನ್ ಮಾಡಿದ್ರಲ್ಲ, ಯಾಕೇನು ಮಾತಾಡ್ದೆ ಕಟ್ ಮಾಡಿಬಿಟ್ರು? ವಾಪಸ್ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿಲ್ವಲ್ಲ? ಏನಾಯಿತು? ಕಮಲಿ ಅವರೇ ಕಾಲ್ ಮಾಡಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಆದರೆ ಎಲ್ಲ ಒಂದೇ ಕ್ಷಣಕ್ಕೆ ಟುಸ್ ಅಂತ ಇಳ್ದೋಯ್ತು. ಯಾಕೆ ಕಮಲಿ ಅವ್ರು ಬೇಕಂತಾನೆ ಈ ಥರ ಆಟ ಆಡಿಸ್ತಿದ್ದಾರಾ? ಹಾಗಾದರೆ ನಾನು ಹಾಸ್ಟೆಲ್ ಹತ್ರ ಬರಬೇಕಾಗತ್ತೆ. ಕಮಲಿ ಅವರೇ, ಒಂದೆರಡು ನಿಮಿಷ ಕಾದು ನೋಡೋಣ. ಸಪೋಸ್ ಅವ್ರಿಗೆ ನನ್ನ ಅವಶ್ಯಕತೆ ಏನಾದ್ರು ಇತ್ತಾ? ನಾನು ಬರಬೇಕು ಅಂತ ಏನಾದರೂ ಹಿಂಟ್ ಕೊಟ್ರಾ? ನಾನು ಹೋಗಿ ನೋಡ್ಕೊಂಬರೋದೇ ಸರಿನಾ? ಸರ್, ಏನು ಹೇಳ್ತಿದ್ದೀರಾ ಸರ್? ಹೌದಮ್ಮ,
ತಿಳ್ಕೊಬೇಡ ಕಮಲಿ. ಇದೇನಿವರು ಹೀಗೆ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಅಂದ್ಕೋಬೇಡ. ಈ ವಿಷಯನ ನಿನ್ನ ಹತ್ರ ಮಾತಾಡದೆ ನನಗೆ ಬೇರೆ ದಾರಿ ಇಲ್ಲ. ಇದಕ್ಕೆ ನೀನೇ ಪರಿಹಾರ ಕಮಲಿ. ಅಷ್ಟೇ ಅಲ್ಲಮ್ಮ, ತಾರಾಗೆ ನಿನ್ನೆಯಿಂದ ಹುಷಾರಿಲ್ಲ. ಸರ್, ಏನಾಯ್ತು ಸರ್? ಡಯಾಗ್ನೈಸ್ ಮಾಡಿದ್ದಕ್ಕೆ ಜ್ವರ ಅಂತ ಬಂತು. ಅದು ನನಗೆ ಗೊತ್ತಮ್ಮ. ಅದು ಬರೀ ಜ್ವರ ಅಲ್ಲ, ಅವಳು ಮಾನಸಿಕವಾಗಿ ತುಂಬಾ ನೋವು ಅನುಭವಿಸ್ತಾ ಇದ್ದಾಳೆ. ಎಂಗೇಜ್ಮೆಂಟ್ ಮುರಿದು ಬಿದ್ದು ಮಾರನೇ ದಿನ ರಿಷಿ ಹೊಸಲು ದಾಟ ಹೋದವನು. ಈಗ ಬಂದವರಮ್ಮ ನೋಡ್ಕೊಂಡು ಹೋಗಿದ್ದಾನೆ. ಮತ್ತೆ ಒಂದು ಮನೆಗೆ ಬರೋ ಲಕ್ಷಣ ಕಾಣಿಸ್ತಾ ಇಲ್ಲಮ್ಮ. ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ. ಆದ್ರೆ ತಾರಾ ನಿನ್ನನ್ನು ಒಪ್ಕೋತಿಲ್ಲ ಅನ್ನೋ ಕಾರಣಕ್ಕೆ ಅವನ್ ಮನೆಗೆ ಬರ್ತಿಲ್ಲ. ಸರ್, ನಾನು ಯಾವುದೆಲ್ಲ ನಡಿಬಾರ್ದು ಅಂತ ಅನ್ಕೊಂಡಿದ್ನೋ ಇವಾಗ ಅದೇ ನಡೀತೈತೆ ಸರ್. ಎಲ್ಲಿ ರಿಷಿ ಸರ್ ಇದೇ ತರ ತೀರ್ಮಾನ ತಗೋತಾರೆ ಅಂತ ನಾನು ಪದೇ ಅವ್ರ ತವ ಹೇಳ್ತಾನೆ ಇದ್ದೆ. ಈಗಲೂ ಅವ್ರಿಗೆ ಹೇಳ್ತಾನೆ ಇವ್ನಿ ಸರ್. ಮನೆಯವರೆಲ್ಲ ಒಪ್ಪ ತನಕ ನಾವ್ ಯಾವ್ದನ್ನು ಮುಂದುವರ್ಸೋದ್ ಬೇಡ ಅಂತ. ಆದ್ರೆ ಸರ್, ನನ್ನ ರಿಷಿ ಸರ್ ಮಧ್ಯ ಮೊದ್ಲಿ ನಂಗೆ ಯಾವುದು ಇಲ್ಲ ಸರ್. ಗೊತ್ತು ನನಗೆ. ನಿಮ್ಮಿಬ್ಬರ ಮದುವೆಗೆ ನಿಮ್ಮಮ್ಮನೂ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಗೊತ್ತು. ಅದಕ್ಕೆ ನಿನ್ನ ಹತ್ರ ಕೇಳಕ್ ಬಂದಿದ್ದೀನಮ್ಮ. ಈಗ ಋಷಿಗೆ ಅವ್ ಯಾರು ಹೇಳಿದ್ರು ಅವ್ನು ನಮ್ಮ ಮಾತು ಕೇಳೋದಿಲ್ಲ. ಅವ್ನು ವಾಪಸ್ ಮನೆಗೆ ಬರೋದಿಲ್ಲ. ಅವ್ನು ಕೇಳೋದು ನಿನ್ನ ಮಾತನ್ನ ಮಾತ್ರ. ಕಮಲಿ, ನೀನು ಅವನ ಹತ್ರ ಮಾತಾಡಮ್ಮ. ಅವನನ್ನು ಒಪ್ಪಿಸಿ ವಾಪಸ್ ನಮ್ಮ ಮನೆಗೆ ಬರೋ ಹಾಗೆ ಮಾಡಮ್ಮ. ಪ್ಲೀಸ್. ಅಲ್ಲ ಕಮಲಿ, ಅವತ್ತು ತುಂಬಿದ ಸಭೆಯಲ್ಲಿ ನಿಂಗೆ ಅವಮಾನ ಮಾಡೋವಾಗ ಮಾತಾಡಕ್ ಒಬ್ನೂ ಬರ್ಲಿಲ್ಲ. ಈಗ ಮಾತ್ರ ಎಲ್ರು ನಿಂತವ್ ಮಾತಾಡಕ್ ಹಾಸ್ಟೆಲ್ ಗಂಟ ಬರ್ತವ್ರಾ? ನಿಂಗೆ ದೊಡ್ಡವ್ರ ಬಗ್ಗೆ ಹಂಗೆ ಮಾತಾಡಬೇಡ. ಮೊದ್ಲು ನೀನು ದೊಡ್ಡವ್ರು ಏನ್ ಮಾತಾಡಿದ್ರು ಅಂತ ಹೇಳು. ಆಮ್ಯಾಕ ಅವ್ರ ಬಗ್ಗೆ ಮಾತಾಡ್ಬೇಕಾ ಬೇಡವಾ ಅಂತ ನಾ ಯೋಚನೆ ಮಾಡ್ತೀನಿ. ರಿಷಿ ಸರ್ ಮನ್ಯಾಗಂತೂ ಯಾಕೋ ಅವ್ರೊಬ್ರನ್ನ ಬಿಟ್ರೆ ಇನ್ ಎಲ್ಲಾರು ನಿಂಗೆ ಏನಾನ ರೀತಿಯಲ್ಲಿ ತೊಂದರೆ ಕೊಡೋರಯ್ಯ. ಓ, ನೆನ್ಸ್ಕೊಂಡ ತಕ್ಷಣ ಬಂದೇ ಬಿಟ್ರು. ಇದನ್ನೇ ಹೇಳೋದು ಡೆಡಿಕೇಶನ್ ಅಂತ. ದೋಕೋನಿ ಈಕುನು ಸರ್, ನಿಮ್ ಬಗ್ಗೆ ಹೊಗಳಿದ್ರೆ ನೀವೇನ್ ಸರ್ ಕೆಟ್ಟ ಮಾತಲ್ಲಿ ಬೈತೀರಾ? ನಿಂಗಿ ನಾನು ಬೈತಿಲ್ಲ. ಎಲ್ಲಿಗೆ ನಿಮ್ಮ ಪಯಣ ಅಂತ ಜಾಪನೀಸ್ ಲ್ಯಾಂಗ್ವೇಜಲ್ಲಿ ಕೇಳ್ತೀನಿ ಅಷ್ಟೆ. ಓ, ದಿಜಾಕೋ ಡಚ್ಚೋನು. ಹಂಗಂದ್ರೆ ಕಮ್ಲಿನೂ ಕೆಲ್ಸಕ್ಕೆ ಬರ್ತವಳಂತೆ ಅಂತ ನಾನು ನಿಂಗೀಸ್ ಭಾಷೆಯಲ್ಲಿ ಹೇಳ್ದೆ ಸರ್. ಏನು ಕೆಲ್ಸಕ್ಕೆ ಹೊರಟ್ರಾ? ಚಾನ್ಸೇ ಇಲ್ಲ. ಫಸ್ಟು ನಡೀರಿ.
ನೀವೀಗ ಚೆನ್ನಾಗಿ ರೆಸ್ಟ್ ಮಾಡಬೇಕು. ಹೋಗಿ. ಸರ್, ನಿಮ್ಮನ್ನೇ ಭೇಟಿ ಮಾಡುಮ ಅಂತ ಬರ್ತಾ ಇದ್ದೆ. ಸರ್, ಇವಳಿ ವಿಷಯ ನಂಗೆ ಹೇಳೇ ಇರಲಿಲ್ಲ. ಏನು ವಿಷಯ ಕಮಲಿ ಅವರೇ? ಏನಿಲ್ಲ, ನಾವಿಬ್ಬರೇ ಮಾತಾಡೋ ಅಂಥ ಜಾಗಕ್ಕೆ ಹೋಗುಮ ಸರ್. ಹಾ, ಬನ್ನಿ ಹೋಗೋಣ. ಅಬ್ಬಾ, ಸದ್ಯ ರೂಮಲ್ಲೇ ಇದೆಯಾ? ನೀನೆಲ್ಲಿ ರೆಡಿ ಆಗಿಬಿಟ್ಟು ಆಚೆ ಹೊಡ್ತಿದ್ಯೋ ಅಂತ ಗಾಬರಿ ಆಗಿಬಿಟ್ಟಿದೆ. ಬೇಬಿ, ಕಾಫಿ ತಗೋ. ಬೇಬಿ ಬೇಬಿ ಮಾಮ್, ಕಿರ್ಚ್ಬೇಡ, ಕಾಫಿ ತಗೋ. ನೀನು ತಗೋ. ಗಾಡ್, ನಿಮ್ಮಷ್ಟು ಇಡಿಯಟ್ನ ನಾನು ಎಲ್ಲೂ ನೋಡಿಲ್ಲ. ಸಾರಿ ಬೇಬಿ. ಬೇಬಿ, ನೋ ಸಮಥಿಂಗ್, ಬ್ಯಾಡ್ ಮೂಡಲ್ಲಿ ಇದ್ದಾಗಲೇ ಕಾಫಿ ಕುಡಿಬೇಕು. ಕುಡಿ. ಬೇಬಿ, ನಿನ್ನ ಹತ್ರ ಏನೋ ಮಾತಾಡಬೇಕಿತ್ತು. ಅದು ನಿನ್ನ ಡ್ಯಾಡ್ ಬಗ್ಗೆ. ಇರೋ 1000 ಪ್ರಾಬ್ಲಮ್ಸ್ ಅಲ್ಲಿ ಇದೇನು ಹೊಸ ವಿಷಯ? 1000ದಲ್ಲಿ ಇದು ಒಂದು ಅಂತ ಬಿಡೋಕ್ಕಾಗಲ್ಲ ಬೇಬಿ. ದಿಸ್ ಇಸ್ ಸಮಥಿಂಗ್ ವೆರಿ ಸೀರಿಯಸ್. ಇಟ್ಸ್ ಅಬೌಟ್ ಬಿಹೇವಿಯರಲ್ ಇಶ್ಯೂ. ಬಿಹೇವಿಯರಲ್ ಇಶ್ಯೂನಾ? ಅಂಥದ್ದೇನು ಮಾಡಿದ್ರು ಡ್ಯಾಡ್? ತುಂಬ ವಿಚಿತ್ರವಾಗಿ ಆಡ್ತಿದ್ದಾರೆ. ಬರ್ತಾ ಬರ್ತಾ ಅವ್ರ ನಡವಳಿಕೆನೇ ಸರಿ ಇಲ್ಲ. ಮಾಮ್, ಕಾಫಿನ ಕೊಟ್ಟು ನನ್ನ ಮೂಡ್ನ ಸ್ಪಾಯ್ಲ್ ಮಾಡಬೇಡ ಪ್ಲೀಸ್. ಬೇಬಿ, ಈಗೇನಾಯ್ತು ಅಂತ ಹೀಗೆ ಗೊತ್ತಿದ್ಯಾ? ಮಾಡಿದ ಪ್ಲಾನ್ ಯಾವುದಾದ್ರೂ ಫ್ಲಾಪ್ ಆಯ್ತಾ? ಇದೇ ನಮ್ಗೆ ಹೊಸ್ತಲ್ವಲ್ಲ. ಅಲ್ಲ, ಮುಖ ಗಂಟು ಹಾಕ್ಕೊಂಡಿದ್ಯಲ್ಲ, ಅದಕ್ಕೆ ಕೇಳಿದೆ. ಹೋಗ್ಲಿ ಬಿಡು. ಬೇಬಿ, ಪ್ಲಾನ್ ಫ್ಲಾಪ್ ಆಯಿತು ಅಂತ ನೀ ಭಯ ಪಡಬೇಡ. ಎಷ್ಟೋ ಪ್ಲಾನ್ ಫ್ಲಾಪ್ ಆಗಿದೆ, ಹಾಗಂತ ನಾವು ಕೆಲಸ ಮಾಡೋದನ್ನ ಬಿಟ್ಬಿಟ್ಟಿದ್ದೀವ? ಇಲ್ಲ ತಾನೆ? ಇನ್ನೂ ಜೋಶಲ್ಲಿ ಮಾಡಬೇಕು. ಹಾಂ ಬೇಬಿ, ಆ ಕಮಲಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಅಂತ ನೀನೇ ಹೇಳಿದ್ಯಲ್ಲ. ಒಂದು ಕೆಲಸ ಮಾಡು, ಅವಳು ಕೆಲ್ಸಕ್ಕೆ ಹೋಗ್ತಿರೋ ಜಾಗಕ್ಕೆ ಕಲ್ಲು ಹಾಕು. ಕೆಲಸನೇ ಇಲ್ಲ ಅಂದಮೇಲೆ ಅವಳು ವಾಪಸ್ ಹೋಗೋ ಚಾನ್ಸಸ್ ಇದೆಯಲ್ಲ. ಹಾಂ, ಬೇಬಿ, ನಾ ಹೇಳೋದು ಕರೆಕ್ಟ್ ತಾನೆ? ಹಾಂ, ಡ್ಯಾಮ್ ರೈಟ್ ಮಾಮ್. ನನ್ನ ಹತ್ರ ಮಾತಾಡಬೇಕು ಅಂತ ಕಮಲಿ ಅವರೇ ಬಂದು ಕೇಳಿದಾರ? ಓ ಮೈ ಗಾಡ್, ಅದು ಸ್ವಲ್ಪ ಸಪ್ರೇಟಾಗಿ ಮಾತಾಡಬೇಕು ಅಂತಂದ್ರ? ದೇವ್ರೇ, ಇದು ಕನ್ಸಲ್ಲ ತಾನೆ? ಇವ್ರು ಇಷ್ಟೊಂದು ಸೈಲೆಂಟಾಗಿ ಕೂತಿರೋದನ್ನ ನೋಡಿದ್ರೆ ಏನೋ ಇಂಪಾರ್ಟೆಂಟ್ ವಿಷಯನ ಹೇಳಬೇಕು ಅಂತ ಪ್ಲಾನ್ ಮಾಡಿರೋ ಹಾಗಿದೆ. ನನ್ನ ಹತ್ರ ಯಾವತ್ತೂ ಹೇಳ್ದೇ ಇರೋ ಆ ಒಂದು ವಿಷಯನ ಇವತ್ತು ಹೇಳ್ತಿದ್ದಾರ ಅಲ್ವಾ ಕಮಲಿ ಅವರೇ? ನಂಗೆ ಗೊತ್ತು ಕಮಲಿ ಅವರೇ, ನೀವು ನನಗೆ ಪ್ರಪೋಸ್ ಮಾಡಕ್ಕೆ ಬಂದಿದ್ದೀರಾ ಅಂತ. ಈಗ ನನ್ನ ಎದೆ ತುಂಬ ಜೋರಾಗಿ ಹೊಡ್ಕೋತಿದೆ.
ಈ ವಿಷಯ ಹೇಳೋಕ್ಕೆ ಸ್ಯಾನೆ ದಿಗ್ಲಾಯ್ತೈತೆ ಸರ್. ಏನೇ ಇದ್ರೂ ಮನ್ಸಲ್ಲಿರೋದನ್ನ ನಿಮ್ಮ ಹತ್ರ ಹೆಂಗೆ ಹೇಳ್ಕೊಳ್ಳಿ? ನಾನು ಹೇಳೋದನ್ನ ನೀವು ಹೆಂಗೆ ಅರ್ಥ ಮಾಡ್ಕೊತೀರಾ ಅಂತ ಗೊತ್ತಾಯ್ತಿಲ್ಲ. ಮಾತಾಡಿ. ನಾನ್ ಸಿಂಕಲ್ಲೂ ಸಿಂಕ್ ಆಯ್ತು ನಮ್ದು. ಅಲ್ಲ, ಮಾತಾಡ್ಬೇಕು ಅಂತ ಕರ್ಕೊಂಬಂದು ಈಗ ನನ್ನೇ ಮಾತಾಡಿ ಅಂತಿದ್ದೀರಲ್ಲ, ಹೇಳಿ. ಓಕೆ ಓಕೆ, ನೀವು ನಿಧಾನಕ್ಕೆ ಟೈಮ್ ತಗೊಂಡು ಹೇಳಿ, ನನಗೇನು ಅವಸರ ಇಲ್ಲ. ಸರ್, ಅದು ಹಾ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಹಾಗೆ ಶುರು ಮಾಡಬೇಕು. ಹೇಳಿ. ಸರ್, ನೀವು ಐ ಆಮ್ ಸಾರಿ ಕಮಲಿ ಅವರೇ, ನೀವು ಶುರು ಮಾಡಿದ ರೀತಿ ನನಗೆ ಒಂಥರ ಆಗಿ ಜುಮ್ ಅಂದ್ಬಿಡ್ತು. ಐ ಮೀನ್ ಕಾನ್ಸಂಟ್ರೇಷನ್ ಮಿಸ್ ಆಗೋಯ್ತು. ಕಮಲಿ ಅವರೇ, ನಿಮಗೆ ಕಾರಲ್ಲಿ ಡಿಸ್ಕಂಫರ್ಟ್ ಆಗ್ತಿದ್ರೆ ಕಾರಿಂದ ಕೆಳಗಿಳಿಯೋಣ? ಹಾಂ, ಇಲ್ಲ ಸರ್, ಕಾರಲ್ಲೇ ಅಲ್ವಾ ನಮ್ಮ ಸಂಬಂಧ ಶುರು ಆಗಿತ್ತು. ಇಲ್ಲೇ ಮುಗಿಲಿ. ಓಹೋ, ಗೊಂದಲದಲ್ಲಿರೋ ನಮ್ಮ ಸಂಬಂಧಕ್ಕೆ ಒಂದು ಪ್ರಾಪರ್ ಕ್ಲೋಜರ್ ಸಿಗ್ಲಿ ಅಂತ ಹೇಳ್ತಿದ್ದೀರಾ? ಹೇಳಿ ಹೇಳಿ. ನಿಮ್ಮ ಮನಸ್ಸಲ್ಲಿ ನೀವೇನು ಅನ್ಕೊಂಡಿದ್ದೀರಾ ಅನ್ನೋದು ನನ್ಗೆ ಅರ್ಥ ಆಯ್ತೈತೆ. ಆದ್ರೆ ನಾನೀಗ ಹೇಳೋ ಮಾತಿಂದ ನಿಮ್ಮ ಮನಸ್ಸು ಏನು ನೋವು ಅನುಭವಿಸ್ತೈತೆ ಅಂತ ಗೊತ್ತು ಸರ್. ಸರ್, ನಾನೀಗ ಹೇಳೋದನ್ನ ಕೋಪ ಮಾಡ್ಕೊಳ್ದೆ ಕೇಳಿ ಸರ್. ಚಚ, ಕೋಪ ಯಾಕೆ? ಹೇಳಿ ಕಮಲಿ ಅವರೇ. ಸರ್, ಈಗಿಂತ ನಾನು ಸೀರಿಯಸ್ ಆಗಿ ಹೇಳ್ತೀವಿ. ನಮ್ಮಿಬ್ರು ಮಧ್ಯೆ ಇರೋ ಸಂಬಂಧ ಇಲ್ಲಿಗೆ ಮುಗ್ದೋಗ್ಲಿ ಸರ್. ನನಗೆ ನಿಮ್ಮ ಮೇಲೆ ಮೊದಲಿದ್ದಂಥ ಭಾವನೆ ಇಲ್ಲ ಸರ್. ಕಮಲಿ ಅವರೇ, ನೀವು ತಮಾಷೆ ಮಾಡಬೇಡಿ, ಸುಮ್ಮನೆ ಆಟ ಆಡಿಸ್ತೀರಾ ನನ್ನ? ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಮ ತವ ಆಟ ಆಡ್ತಿಲ್ಲ. ನಾನು ಹೇಳ್ತೀನಲ್ಲ, ನನಗೆ ನಿಮ್ಮ ಮೇಲೆ ಮೊದಲಿದ್ದಂಥ ಭಾವನೆ ಇಲ್ಲ. ಕಮಲಿ ಅವರೇ, ಈಗೇನಾಯ್ತು ಅಂತ ಹೀಗೆ ಮಾತಾಡ್ತೀರಾ? ನೀವು ನನಗೋಸ್ಕರ ಕಷ್ಟ ಅನುಭವಿಸೋದನ್ನ ನನ್ನ ಕೈ ನೋಡೋಕ್ಕಾಗಕ್ಕಿಲ್ಲ ಸರ್. ನಾನು ಕಷ್ಟ ಅನುಭವಿಸ್ತಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು? ನೀವು ಹೇಳೋದು? ನೀವು ಮಾತ್ರ ಅಲ್ಲ ಸರ್, ನಾನು ನಿಮ್ಮ ಮನೆಯವ್ರನ್ನು ಸೇರಿಸಿನೇ ಹೇಳ್ತೀನಿ. ನೀವು ನನಗೋಸ್ಕರ ಮನೆ ಬಿಟ್ಟು ಆಚೆ ಇರೋದು, ನೀವು ಮನೇಲಿಲ್ಲ ಅಂತ ನಿಮ್ಮ ಮನೆಯವರೆಲ್ಲ ಸಂಕಟ ಅನುಭವಿಸೋದು, ಇದ್ಯಾವುದನ್ನು ನನ್ನ ಕೈ ನೋಡೋಕ್ಕಾಯ್ತಿಲ್ಲ ಸರ್. ಕಮಲಿ ಅವರೇ, ನೀವು ತುಂಬ ಚಿಕ್ಕ ವಿಷಯನ ಎಮೋಷನ್ ಆಗಿ ದೊಡ್ಡದು ಮಾಡ್ತಾ ಇದ್ದೀರಾ. ಸರ್, ಇದು ಚಿಕ್ಕ ವಿಷಯ ಅಲ್ಲ ಸರ್. ನಮ್ಮಿಬ್ರು ಖುಷಿಗೋಸ್ಕರ ಮನೆಯವ್ರನ್ನೆಲ್ಲ ನೋಯಿಸೋದು ಚಿಕ್ಕ ವಿಷಯ ಅಲ್ಲ. ನೀವು ಬೇಕಾದ್ರೆ ನಿಮ್ಮ ಮನೆಯವ್ರ ಮಾತನ್ನ ಮೀರಿ ನಡಿಬೋದು, ಆದ್ರೆ ನಾನು ನಮ್ಮ ಅವನ ಮಾತನ್ನ ಮೀರಿ ಯಾವತ್ತೂ ನಡೆಯೋಕ್ಕಿಲ್ಲ. ನಮ್ಮ ಅವನ ಮಾತೆ ನನಗೆ ವೇದಾಂತ. ಅದಕ್ಕೆ ಹೇಳ್ತೀನಿ ಸರ್, ಇನ್ನು ಮುಂದೆ ನಮ್ಮಿಬ್ರು ಮಧ್ಯ ಏನೂ ಇಲ್ಲ ಸರ್. ಎಲ್ಲಾನು ಇಲ್ಲಿಗೆ ಈ ಕ್ಷಣಕ್ಕೆ ಮುಗ್ದೋಗ್ಲಿ.